ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಲೋಕಸಭೆಯಲ್ಲಿ 2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡ್ತಿದ್ರೆ ಭಾರತೀಯ ಷೇರು ಮಾರುಕಟ್ಟೆ ಭಾರಿ ಕುಸಿದಿದೆ. ಇದರ ಜೊತೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕೂಡ ತೀವ್ರವಾಗಿ ಕುಸಿದಿವೆ. ನಿನ್ನೆ ಮೊನ್ನೆವರೆಗೂ ಕೂಡ ಬಡವರಿಗೆ ದೂರ ಆಗಿ ಆಕಾಶಕ್ಕೆ ಎತ್ತಿರವಾಗ್ತಿದ್ದಂಥ ಈ ಚಿನ್ನ ಇದೀಗ ಸಡನ್ ಆಗಿ ಪಾತಾಳಕ್ಕೆ ಕುಸಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಕಳೆದ 1 ವರ್ಷದಿಂದ ಒಂದೇ ಸಮನೆ ಏರಿಕೆ ಕಾಣ್ತಿದ್ದ ಚಿನ್ನ ಸಾರ್ವಕಾಲಿಕ ದಾಖಲೆಯ ಮಟ್ಟವನ್ನು ತಲುಪಿತ್ತು. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಆಕಾಶವನ್ನು ಮುಟ್ಟಿದ್ವು. ಆದರೆ ಇದೀಗ ಕಳೆದ 3-4 ದಿನಗಳಿಂದ ಭಾರಿ ಕುಸಿತ ಕಾಣ್ತಿದೆ. ಹಾಗೆ ಇವತ್ತು ಭಾನುವಾರ ಕೂಡ ಅದೇ ಟ್ರೆಂಡ್ ಕಂಟಿನ್ಯೂ ಆಗಿದ್ದು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಆಗಿದೆ. ಬೆಳ್ಳಿ ಇವತ್ತು ಒಂದೇ ದಿನ 9% ಅಂದರೆ 26,273 ರೂಪಾಯಿ ಕುಸಿತ ಕಂಡು ಪ್ರತಿ ಕೆಜಿಗೆ 2,65,000 ರೂಪಾಯಿ ಆಗಿದೆ. ಇಂದು MCX ಮಾರ್ಕೆಟ್ನಲ್ಲಿ ಈ ದಿನದ ಲೋವರ್ ಸರ್ಕ್ಯೂಟನ್ನು ಬೆಳ್ಳಿ ಟಚ್ ಕೂಡ ಮಾಡಿದೆ. ಇನ್ನು ಚಿನ್ನದ ಕತೆ ನೋಡೋದಾದರೆ ಚಿನ್ನದ ಬೆಲೆ 3% ಕುಸಿತ ಕಂಡಿದ್ದು 10 ಗ್ರಾಮ್ಗೆ 1,48,000 ರೂಪಾಯಿ ಆಗಿದೆ. ಇನ್ನು ಬೆಂಗಳೂರಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ 24 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ಗೆ 16,058 ರೂಪಾಯಿ, ಹಾಗೆ 10 ಗ್ರಾಮ್ಗೆ 1,60,580 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ 10 ಗ್ರಾಮ್ಗೆ 3,500 ರೂಪಾಯಿ ಇದ್ದು 1 ಕೆಜಿಗೆ 3,50,000 ರೂಪಾಯಿ ಆಗಿದೆ. ಇದೀಗ ಸಡನ್ ಆಗಿ ಚಿನ್ನ ಕುಸಿಯೋದಕ್ಕೆ ಏನು ಕಾರಣ ಅಂದರೆ ಟ್ರಂಪ್ ಆಡಳಿತವು ಕೆವಿನ್ ವಾರ್ಷ್ ಅವರನ್ನು US ಫೆಡ್ ರಿಸರ್ವ್ ಅಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಲು ಸಿದ್ಧತೆ ಮಾಡ್ತಿದ್ದಾರೆ. ಇದರ ಜೊತೆ ಡಾಲರ್ ಮೌಲ್ಯ ಕೂಡ ಏರಿಕೆ ಕಾಣ್ತಿದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ ಅಂತ ಹೇಳಲಾಗ್ತಿದೆ. ಚಿನ್ನ ಮತ್ತು ಬೆಳ್ಳಿ ಇದೀಗ ದಿಢೀರ್ ಪಾತಾಳಕ್ಕೆ ಕುಸಿಯೋದಕ್ಕೆ ಏನು ಕಾರಣ? ಟ್ರಂಪ್ ತಗೊಂಡಂಥ ಒಂದು ನಿರ್ಧಾರ ಏನು? ಇದರಿಂದ ಚೀನಾದ ಪಾತ್ರ ಏನು? ಚಿನ್ನ ಇನ್ನೂ ಬೀಳುತ್ತಾ ಅಥವಾ ಮೇಲಕ್ಕೇರುತ್ತಾ? ಚಿನ್ನ ಮತ್ತು ಬೆಳ್ಳಿಯಿಂದ ಇರುವಂಥ ಜಿಯೋ ಪೊಲಿಟಿಕಲ್ ಗೇಮ್ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ.